ಹಲೋ ಪುಟಾಣಿಗಳ, ಹೇಗಿದ್ದೀರಾ ಎಲ್ಲರೂ? ನನ್ನ ಹೆಸರು ಈಶಾ ಅಂತ. ನೀವು ನನ್ನನ್ನು ಈಶಾ ಅಕ್ಕ ಅಂತ ಕರಿಬೋದು ಅಥವಾ ಸಿಂಪಲಾಗಿ ಅಕ್ಕ ಅಂತ ಕರೀರಿ, ಆಯಿತಾ? ನಾನಿವಾಗ ನಿಮಗೆ ಒಂದಿಷ್ಟು ಕತೆಗಳನ್ನ ತೊಗೊಂಬರ್ತಾಯಿದ್ದೀನಿ, ಆಯಿತಾ? ಮೊದಲನೇದಾಗಿ ನಾನು ಕೃಷ್ಣನ ಮೇಲೆ ಕತೆಗಳನ್ನ ಹೇಳ್ಕೊಂಡು ಹೋಗ್ತೀನಿ. ನೀವೆಲ್ಲ ಕೇಳಿರೋಂಥ ಕತೆಗಳೇ, ಹೊಸ ಕತೆಗಳಂತ ಅಲ್ಲ, ಆದರೆ ನಾನು ಹೇಳುವ ರೀತಿ ಹೊಸದಾಗಿರುತ್ತೆ. ಮತ್ತು ಪ್ರತಿಯೊಂದು ಕಥೆಯಲ್ಲೂ ನಿಮಗೆ ಒಂದಿಷ್ಟು ಯೋಚನೆ ಮಾಡೋಕ್ಕೆ ಮತ್ತು ತಿಳ್ಕೊಳ್ಳೋಕ್ಕೆ ವಿಷಯ ಸಿಗುತ್ತೆ. ಸರಿನಾ? ಶುರು ಮಾಡೋಣವಾ? ಮೊದಲನೇದಾಗಿ ಕೃಷ್ಣ ಹೇಗೆ ಹುಟ್ಟಿದ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್ ಇದೆ. ಕೃಷ್ಣ ಅನ್ನೋ ಪದದ ಅರ್ಥ ಏನು ಅನ್ನೋದು. ಇದನ್ನೆಲ್ಲ ಮುಂದಿನ ಎಪಿಸೋಡ್ ಅಷ್ಟೊತ್ತಿಗೆ ನೀವು ನನಗೆ ಹೇಳಬೇಕಾಯ್ತಾ, ಕೃಷ್ಣ ಅನ್ನೋ ಪದದ ಅರ್ಥ ಏನು ಅಂತ ನೀವಲ್ಲಿ ಕಾಮೆಂಟಲ್ಲಿ ನನಗೆ ಹಾಕಬೇಕು, ಆಯಿತಾ? ಮಥುರಾ ಅಂತ ಒಂದು ಊರಿರುತ್ತೆ. ಆ ಊರಿನ ರಾಜ ಕಂಸ ಅಂತ. ಈ ಕಂಸ ಬರೀ ರಾಜ ಅಲ್ಲ, ಅವನು ಒಬ್ಬ ರಾಕ್ಷಸನಾಗಿರ್ತಾನೆ. ಅವನು ಹೇಗಿರ್ತಾನೆ ರಾಕ್ಷಸ ನೋಡೋಕ್ಕೆ? ತುಂಬ ದೊಡ್ಡದಾಗಿ, ಎತ್ತರವಾಗಿ, ದಪ್ಪವಾಗಿ, ದಪ್ಪ ದಪ್ಪ ಮೀಸೆ, ದೊಡ್ಡ ದೊಡ್ಡ ಕಣ್ಣು, ಇಷ್ಟೊತ್ತ ಕಿರೀಟ, ಇದೆಲ್ಲ ಇರುತ್ತೆ ಅವನ ಹತ್ರ. ಹಾಗಿರ್ತಾನೆ ಅವ್ನು. ನೋಡಿದರೆ ನಮ್ಮಂಥ ಪುಟ್ಟ ಮಕ್ಕಳು ಹೆದರ್ಕೊಂಡ್ಬಿಡ್ಬೇಕು. ಆ ಥರ ಇದ್ದ ಅವನು ಕಂಸ ರಾಜ. ಅವನು ರಾಕ್ಷಸ ಮೂಲತಃ. ಅವನಿಗೆ ಒಂದಿನ ಕನಸಲ್ಲಿ ಎಂತ ಬರುತ್ತೆ ಅಂದರೆ, ನಿನ್ನ ತಂಗಿಗೆ ಹುಟ್ಟುವಂತಹ 8ನೆಯ ಮಗುವಿಂದ ನಿನಗೆ ಸಾವಿದೆ ಅಂತ ಬರುತ್ತೆ. ಅಂದರೆ ಏನು? ನಿನ್ನ ತಂಗಿಗೆ 8th ಚೈಲ್ಡ್ ಯಾವುದು ಹುಟ್ಟುತ್ತಲ್ಲ, ಅದರಿಂದ ನಿನ್ನ ಒಂದು ಸಾವು, ಅಂದರೆ ಆ 8th ಚೈಲ್ಡ್ ಇಸ್ ಗೋಯಿಂಗ್ ಟು ಕಿಲ್ ಯು ಅಂತ ಹೇಳುತ್ತೆ ಕನಸಿಗೆ ಬಂದು. ಹಾಗಿರಬೇಕಾದ್ರೆ ಕಂಸನಿಗೆ ತುಂಬ ಭಯ ಆಗುತ್ತೆ. ಎಂಥ ರಾಕ್ಷಸನೇ ಆದರೂ ಅವನಿಗೂ ಸಾವು ಅಂದರೆ ಭಯ ಇರಲ್ವಾ? ಯಾರೋ ಬಂದು ನನ್ನ ಸಾಯಿಸ್ತಾರೆ ಅಂದರೆ. ಹಾಗಾಗಿ ಅವನು ಹೆದರ್ಕೊಂಡ್ಬಿಡ್ತಾನೆ. ಹೆದರ್ಕೊಂಡು ಅವನಿಗೆ ಪವರೆಲ್ಲ ಇರುತ್ತಲ್ವ ಅವನ ಹತ್ರ. ಸೊ ಅವನೇನು ಅನ್ಕೊತಾನೆ, ಸರಿ ಹಾಗಾದರೆ ನಾನು ನನ್ನ ತಂಗಿನೇ ಸಾಯಿಸ್ಬಿಡ್ಲಾ ಅಂತ ಯೋಚನೆ ಮಾಡಿ ಹೋಗ್ತಾನೆ ತಂಗಿ ಗಂಡನ ಹತ್ರ. ತಂಗಿ ಹೆಸರು ದೇವಕಿ ಅಂತ, ತಂಗಿ ಗಂಡನ ಹೆಸರು ವಾಸುದೇವ ಅಂತ. ವಾಸುದೇವ ಏನು ಮಾಡ್ತಾನೆ, ಪ್ಲೀಸ್ ನನ್ನ ಹೆಂಡ್ತಿನ ನೀನು ಸಾಯಿಸ್ಬೇಡಪ್ಪ, ನನಗೆ ಹುಟ್ಟೋ ಎಲ್ಲ ಮಕ್ಕಳನ್ನೂ ಕರ್ಕೊಂಬಂದು ನಿನಗೆ ಕೊಡ್ತೀನಿ, ನೀನು ಏನಾದರೂ ಮಾಡ್ಕೊ ಅಂತ ಹೇಳ್ಬಿಡ್ತಾನೆ. ಆವಾಗ ಕಂಸ ಯೋಚನೆ ಮಾಡ್ತಾನೆ, ಓಕೆ ಈ ಆಪ್ಷನ್ನು ಚೆನ್ನಾಗೇ ಇದೆ, ಸುಮ್ಮನೆ ಯಾಕೆ ನನ್ನ ತಂಗಿನ ಸಾಯಿಸ್ಲಿ ಅಂತ ಹೇಳಿ ಅವನೇನು ಹೇಳ್ತಾನೆ, ಸರಿ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದರೆ ನೀವಿಬ್ಬರು ಫ್ರೀಯಾಗಿ ಹೀಗೆಲ್ಲ ಓಡಾಡೋ ಹಾಗಿಲ್ಲ. ನಿಮ್ಮನ್ನು ನಾನು ಕರ್ಕೊಂಡು ಹೋಗಿ ನಾನು ಜೈಲಲ್ಲಿ ಹಾಕೋತೀನಿ. ನಾನು ಜೈಲಲ್ಲಿ ನನ್ನ ಕಣ್ಣು ಮುಂದೆ ನನ್ನ ಒಂದು ಪ್ರೊಟೆಕ್ಷನಲ್ಲಿ ನೀವಿರಬೇಕು. ಹುಟ್ಟಿದ ಮಕ್ಕಳನ್ನೆಲ್ಲ ನನಗೆ ಹಾಗೆ ಕೊಟ್ಬಿಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಾಸುದೇವ ದೇವಕಿ ಇಬ್ಬರು ಸರಿ ಆಯಿತು ಅಂತ ಒಪ್ಕೊಂಡು ಅಲ್ಲೇ ಜೈಲಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದು ಮಗು ಹುಟ್ಟುತ್ತೆ. ಕಂಸ ಬರ್ತಾನೆ, ತಗೊಂಡು ಹೋಗ್ತಾನೆ. ಅವನಿಗೊಂಚೂರು ಹ್ಯುಮ್ಯಾನಿಟಿನೇ ಇರೋದಿಲ್ಲ. ಆ ಮಕ್ಕಳನ್ನ ಹಾಗಾಗೆ ಸಾಯಿಸ್ಬಿಡ್ತಾ ಇರ್ತಾನೆ. ಹೀಗೆ ಆಯಿತು 7 ಮಕ್ಕಳನ್ನೂ ಸಾಯಿಸ್ಬಿಟ್ಟ. ಹೀಗಿರಬೇಕಾದ್ರೆ ದೇವಕಿ ಹೊಟ್ಟೆಯಲ್ಲಿ 8ನೇ ಮಗು ಬೆಳೀತಾ ಇರುತ್ತೆ. ಆವಾಗ ಕೃಷ್ಣ ಬಂದು ಹೇಳ್ತಾನೆ, ನೋಡಮ್ಮ ದೇವಕಿ, ಈ 8ನೇ ಮಗುನೇ ನಾನು, ಅಂದರೆ ಸ್ವಯಂ ಕೃಷ್ಣ, ನಾನೇ ಅವತಾರ ಎತ್ತಿ ಬರ್ತಾಯಿದ್ದೀನಿ, ಕೃಷ್ಣ ಅವತಾರನ ಎತ್ತಿ ಬರ್ತಾಯಿದ್ದೀನಿ. ಹಾಗಾಗಿ ನೀನೇನು ಮಾಡಬೇಕು ಅಂತಂದರೆ ಈ ಮಗು ಕಂಸನಿಗೆ ಸಿಗಬಾರ್ದು. ಹಾಗಾದರೆ ಏನು ಮಾಡಬೇಕು ಅಂತ ಕೇಳಿದಾಗ ದೇವಕಿ ಮತ್ತು ವಾಸುದೇವ, ಕೃಷ್ಣ ಹೇಳ್ತಾನೆ, ನಾನು ಹುಟ್ಟಿದ ತಕ್ಷಣ ಇಲ್ಲಿಂದ ಕರ್ಕೊಂಡು ಹೋಗಿ ಈ ಯಮುನಾ ನದಿ ದಾಟಿದ್ರೆ ಗೋಕುಲ ಅಂತ ಒಂದು ಊರಿದೆ. ಆ ಊರಲ್ಲಿ ಯಶೋಧ ಮತ್ತು ನಂದ ಅಂತ ದಂಪತಿಗಳಿವೆ. ಆ ದಂಪತಿಗಳಿಗೆ ಒಂದು ಮಗು ಹುಟ್ಟುತ್ತೆ, ಅದು ಹೆಣ್ಮಗು. ಆ ಮಗು ಜೊತೆಗೆ ನನ್ನನ್ನು ಎಕ್ಸ್ಚೇಂಜ್ ಮಾಡಿ ಆ ಮಗುನ ಇಲ್ಲಿಗೆ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾರೆ. ಹೌದಾ, ಇದು ಸಾಧ್ಯನಾ ಅಂತ ಕೇಳಿದಾಗ ವಾಸುದೇವ, ನಾನು ಅದಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಅಂದರೆ ಯಾರು? ವಿಷ್ಣು ಅಂದರೆ ಈಸ್ ದಿ ಸುಪ್ರೀಂ ಪವರ್ ಅಲ್ವಾ, ದೇವರು ಎಲ್ಲನೂ ಮಾಡ್ಬೋದು. ಹಾಗಾಗಿ ಆವತ್ತು ರಾತ್ರಿ ಮಗು ಹುಟ್ಟಿದ ತಕ್ಷಣವೇ ವಾಸುದೇವ ಏನು ಮಾಡ್ತಾನೆ, ಆ ಮಗುನ ಬುಟ್ಟಿಲಿಟ್ಕೊಂಡು ಯಮುನಾ ನದಿನ ದಾಟ್ತಾನೆ. ಅವತ್ತು ವಿಪರೀತ ಜೋರು ಮಳೆ.
ಆಮೇಲೆ ಯಮುನಾ ನದಿನೂ ಫುಲ್ಲು ತುಂಬಿರುತ್ತೆ. ಆದರೂ ಅದನ್ನು ಯಾವುದನ್ನೂ ಲೆಕ್ಕಿಸ್ತೇನೆ ವಾಸುದೇವ ಕೃಷ್ಣನ ಮೇಲೆ ಭಾರ ಹಾಕಿ ಆ ಯಮುನಾ ನದಿನ ದಾಟಿ ಆ ಕಡೆ ಇರುವಂತಹ ಗೋಕುಲಕ್ಕೆ ಹೋಗಿ ಮಗುನ ಕೊಟ್ಟು ಅಲ್ಲಿ ಹುಟ್ಟಿದ್ದಂತಹ ಮಗುನ ಎತ್ಕೊಂಡು ವಾಪಸ್ ಬಂದು ಅದನ್ನು ಸೆರೆಮನೆಯಲ್ಲಿ ಇಡ್ತಾನೆ. ಮುಂದುವರಿಸ್ತೀನಿ ಈ ಕಥೆನ ಮುಂದಿನ ಎಪಿಸೋಡಲ್ಲಿ. ಇವಾಗ ನಿಮಗೆಲ್ಲ ಕ್ವೆಶ್ಚನ್ಸ್ ಇದೆ. ಮಥುರಾ, ಗೋಕುಲ ಇವೆರಡು ಯಾವ ಸ್ಟೇಟಲ್ಲಿದೆ ಅನ್ನೋದನ್ನು ಹೇಳಬೇಕು ನೀವು. ಅದ್ರ ಜೊತೆಗೆ ಕೃಷ್ಣ ಹುಟ್ಟಿದ್ದು ಎಲ್ಲಿ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಮೊದಲೇ ಕೇಳಿದ್ದೀನಿ, ಕೃಷ್ಣ ಅನ್ನೋ ಪದದ ಅರ್ಥ ಏನು? ಅದು ಆ್ಯಕ್ಚುಲಿ ಕೃಷ್ಣ ಅಲ್ಲ, ಕೃಷ್ಣ ಅಂತ ಅಂತಾರೆ. ನೋಡಿ, ಹುಡುಕಿ ಸಿಕ್ಕರೆ ಉತ್ತರ ಕೊಡಿ ಕಾಮೆಂಟಲ್ಲಿ ಮಕ್ಕಳ. ಸಿಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಅಕ್ಕ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೇ ಕೊಡ್ತಾಳೆ. ಆಯಿತಾ? ಬಾಯ್ ಬಾಯ್.